ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಕ್ಕಳ ಗ್ರಾಮ ಸಭೆ ಮತ್ತು ಅಪರಾಧ ತಡೆ ಮಾಸಾಚರಣೆ ನಡೆಸಲಾಯಿತು. 2025-26ನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಕುಂದುಕೊರತೆ, ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆ ಕುರಿತು ಚರ್ಚೆ ನಡೆಯಿತು. ಪೋಷಕರು ತಮ್ಮ ಮಕ್ಕಳ ಮೇಲೆ ಹೆಚ್ಚು ನಿಗಾ ವಹಿಸಬೇಕು ಮತ್ತು ಶಾಲೆಗೆ ಕಳಿಸಿದರೆ ಮಕ್ಕಳ ವ್ಯಾಸಂಗ ನಡೆಯುತ್ತೆ ಎಂಬ ಮನಸ್ಥಿತಿಯನ್ನು ಪಾಲಿಸಬೇಕು. ಪೋಷಕರು ನಿಯಮಿತವಾಗಿ ಶಾಲೆಗೆ ಭೇಟಿ ನೀಡಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯನ್ನು ಪರಿಶೀಲಿಸಬೇಕು. ಅಪ್ರಾಪ್ತ ಮಕ್ಕಳಿಗೆ ವಾಹನ ಪ್ರಯಾಣಕ್ಕೆ ಅವಕಾಶ ನೀಡಬಾರದು ಅಂತ ತಿಳಿಸಲಾಗಿತ್ತು. ಈ ವಿಷಯದಲ್ಲಿ ಪೋಷಕರು ಜವಾಬ್ದಾರರಾಗಿದ್ದಾರೆ. ಅಂತರ್ಜಾಲದ ಮೂಲಕ ಮಕ್ಕಳನ್ನು ವಂಚಿಸುವ ಅಪಾಯಗಳ ಬಗ್ಗೆ ಎಚ್ಚರ ವಹಿಸಲು ಸೂಚನೆ ನೀಡಲಾಯಿತು. ಮಹಿಳೆಯರು ತಮ್ಮ ಹಕ್ಕುಗಳನ್ನು ಪಡೆಯಲು ಈ ರೀತಿಯ ಸಭೆಗಳಲ್ಲಿ ಭಾಗಿಯಾಗಬೇಕು. ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳಿಗೆ ಕಲಿಕಾ ಪರಿಕರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗ, ಸರ್ಕಾರಿ ಶಾಲೆಯ ಶಿಕ್ಷಕರು, ಪೊಲೀಸ್ ಇಲಾಖೆ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇರ್ತಕ್ಕಂಥ ಹೆಣ್ಮಕ್ಳಿಗೆ ಯಾವುದ್ಯಾವುದೋ ಒಂದೊಂದು ಸಮಸ್ಯೆ ಇದ್ದೇ ಇರ್ತದೆ. ಆ ಸಮಸ್ಯೆನ ಬಂದು ನೀವಿಲ್ಲಿ ಇವತ್ತಿನ ಈ ಗ್ರಾಮ ಸಭೆಯಲ್ಲಿ ಅನುಮೋದನೆ ಮಾಡಿದ್ರೆ ಪಾರ್ಲಿಮೆಂಟ್ ಅಪ್ರೂವಲ್ ಆದಂಗೆ ಇವತ್ತಿಲ್ಲಿ ಏನಾದ್ರೂ ಒಂದು ಅನುಮೋದನೆ ಆದ್ರೆ ನಮ್ಮ ಪಂಚಾಯತ್ ವ್ಯಾಪ್ತಿಯ ಪಾರ್ಲಿಮೆಂಟ್ ಇದು. ಇಲ್ಲಿ ಆಗ್ತಕ್ಕಂಥ ಅನುಮೋದನೆ ನಾಳೆ ಕಾರ್ಯಗತ ಆಗದೇ ಇದ್ರೆ ನೀವು ಯಾವಾಗ ಬೇಕಾದ್ರೂ ಕ್ವಶನ್ ಮಾಡಕ್ಕೆ ಅವಕಾಶ ಇರ್ತದೆ. ಹಂಗಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಬರೀ ಶಾಲೆ ಮಕ್ಕಳು ಬಂದವ್ರೆ, ಶಾಲೆ ಟೀಚರ್ಸ್ ಬಂದವ್ರೆ, ಪ್ರಯೋಜನ ಇಲ್ಲ. ತಾಯಂದ್ರು ಬರಬೇಕು. ಅವ್ರ ಊರಲ್ಲಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಇಲ್ಲಿ ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ. ಬರೀ ನಾವು ಮೆಂಬರ್ ಕೇಳಿದ್ರು ಬಿಡು, ಮೆಂಬರ್ ಮಾಡ್ತಾರೆ. ಮೆಂಬರ್ ಪಾಲಿಟಿಷಿಯನ್, ಪಾಲಿಟಿಕ್ಸ್ ಮಾಡ್ಬಿಡ್ತಾರೆ. ಆದ್ರೆ ನೀವೇ ನೇರವಾಗಿ ಬಂದಿಲ್ಲಿ ನಿಮ್ದು ಅರ್ಜಿ ಕೊಟ್ಟಾಗ ಯಾವುದೇ ಪಾಲಿಟಿಷಿಯನ್ ಮಾಡಕ್ಕಾಗಲ್ಲ. ಅದಕ್ಕೆ ರೆಕಾರ್ಡ್ ಇರ್ತದೆ, ದಾಖಲೆ ಆಗ್ತದೆ. ನಿಮಗೆ 10 ವರ್ಷ ಆದ್ಮೇಲೆ ಕೇಳಿದ್ರು ಕೂಡ ಆ ದಾಖಲೆ ಸಿಗ್ತದೆ. ನಿಮ್ಕ ನಾನು ಇಂಥ ದಿನದಲ್ಲಿ ಕ್ವಶನ್ ಮಾಡಿದ್ದೆ, ಇದಕ್ಕೆ ಏನ್ ಆನ್ಸರ್ ಕೊಡಿ ಅಂತ ಕೇಳಕ್ ನಿಮ್ಕ ರೈಟ್ಸ್ ಇರ್ತದೆ. ಅದಕ್ಕೋಸ್ಕರನೇ ಗ್ರಾಮ ಸಭೆ ಮಾಡೋದು. ಏನೋ ಸುಮ್ಮನೆ ನೀವು ಬರ್ತೀರಿ, ಓದ್ತೀರಿ, ಮಕ್ಕಳಿಗೊಂದು ಚಾಕ್ಲೇಟ್ ಕೊಡ್ತಾರೆ, ಇಲ್ಲೇನೋ ಬುಕ್ಸ್ ಕೊಡ್ತಾರೆ, ಇಲ್ಲೇನೋ ಒಂದು ಸ್ಕೂಲ್ ಬ್ಯಾಗ್ ಕೊಡ್ತಾರೆ, ಒಂದು ನೋಟ್ ಬುಕ್ ಕೊಡ್ತಾರೆ. ಇದು ಒಂದೇ ಕಾರಣಕ್ಕೆ ಅಲ್ಲ. ಇಲ್ಲ ಯಾರೋ ಮಹಿಳೆಯರು ಬಂದಿರ್ತಾರೆ, ಅವ್ರಿಗೇನೋ ಒಂದು ಗಿಫ್ಟ್ ಕೊಟ್ಟು ಕಳಿಸ್ತಾರೆ, ಅದು ಕಾರಣ ಅಲ್ಲ. ನೀವು ಇಲ್ಲಿ ಬಂದು ಕ್ವಶನ್ ಮಾಡಬೇಕು. ಏನು ನಮ್ಮ ಸಮಸ್ಯೆ ಹೆಂಗೈತೆ, ನೀವ್ಯಾಕೆ ಬಗೆಹರಿಸ್ತಾ ಇಲ್ಲ? ಏನ್ ಕಾರಣ ಕೊಡ್ರಿ, ಕೇಳ್ಬೇಕು. ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ, ಇಲ್ಲಿರ್ತಕ್ಕಂಥ ಅಧ್ಯಕ್ಷನ, ಇಲ್ಲಿರ್ತಕ್ಕಂಥ ಮೆಂಬರ್. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.